ಇರಾನ್ನ ಸುಪ್ರೀಂ ಲೀಡರ್ ಮರಣ ಹೊಂದಿದ್ದಕ್ಕೆ ಇರಾನ್ನ ಜನರೇ ಸಂಭ್ರಮಿಸುತ್ತಿರುವಾಗ ಇಲ್ಲಿ ಭಾರತದಲ್ಲಿ ಒಂದು ವರ್ಗದ ಜನ ಎದೆ ಬಡಿದುಕೊಂಡು ಅಳುತ್ತಿದ್ದಾರೆ. ಖೊಮೇನಿ ತನ್ನ ಸ್ವಂತ ದೇಶದ ಜನರ ಮೇಲೆ ನಡೆಸಿದ ಕ್ರೌರ್ಯ ಎಂತಹದು ಎಂದು ನೀವು ತಿಳಿದರೆ ಇವನಿಗಾಗಿ ನಾವು ದುಃಖ ಪಡಬೇಕೆ ಎಂಬ ಪ್ರಶ್ನೆಯನ್ನು ನಿಮ್ಮನ್ನು ನೀವೇ ಕೇಳಿಕೊಳ್ಳುತ್ತೀರಿ. ಇದು 7 Days ತಮಿಳ್ ಸ್ಟೋರಿ ಸೀರೀಸ್ ಡೇ 4. ಇಂತಹ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಫಾಲೋ ಮಾಡಿ. 2022ರಲ್ಲಿ ಮಹಾಸಾ ಆಮಿನಿ ಎನ್ನುವ ಹುಡುಗಿ ಹಿಜಾಬ್ ಧರಿಸಿದ್ದು ಸರಿಯಾಗಿಲ್ಲ ಎಂದು ಹೇಳಿ ಆಕೆಯನ್ನು ಹೊಡೆದುಕೊಳ್ಳಲಾಯಿತು. ಇದನ್ನು ವಿರೋಧಿಸಿ ಪ್ರತಿಭಟಿಸಿದ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಯಾವುದೇ ದಯ ಇಲ್ಲದೆ ಗುಂಡಿಕ್ಕಿ ಕೊಲ್ಲಲಾಯಿತು. 1990ರ ದಶಕದಲ್ಲಿ ಚೈನ್ ಆಫ್ ಮರ್ಡರ್ಸ್ ಅಂದರೆ ಸಂವಿಧಾನದ ವಿರುದ್ಧವಿದ್ದಾರೆ ಎಂಬ ಆರೋಪ ಹೊರಿಸಿ ಅನೇಕ ಬುದ್ಧಿಜೀವಿಗಳು ಮತ್ತು ಲೇಖಕರನ್ನು ಹುಡುಕಿ ಬೇಟೆಯಾಡಿಕೊಳ್ಳಲಾಯಿತು. 1988ರಲ್ಲಿ ಜೈಲಿನಲ್ಲಿ ನಡೆದ ಸಾಮೂಹಿಕ ಹತ್ಯಾಕಾಂಡ. ಕೇವಲ 5 ತಿಂಗಳ ಅವಧಿಯಲ್ಲಿ ಖೊಮೇನಿ ಸರ್ಕಾರವು 30,000 ರಾಜಕೀಯ ಕೈದಿಗಳನ್ನು ಗಲ್ಲಿಗೇರಿಸಿತು. ಇದರಲ್ಲಿ ಮಹಿಳೆಯರು, ಮಕ್ಕಳೂ ಇದ್ದರು. ಅಷ್ಟೇ ಅಲ್ಲದೆ ಅವರ ದೇಹಗಳನ್ನು ಗುರುತಿಸಲು ಸಾಧ್ಯವಾಗದ ರೀತಿಯಲ್ಲಿ ಸಾಮೂಹಿಕವಾಗಿ ಸಮಾಧಿ ಮಾಡಲಾಯಿತು. ಇದು ಮಾತ್ರವಲ್ಲ, ಖೊಮೇನಿ ಮಾಡಿದ ಕ್ರೌರ್ಯಗಳ ಪಟ್ಟಿ ಇನ್ನೂ ಉದ್ದವಾಗುತ್ತಾ ಹೋಗುತ್ತದೆ. ಇದೇ ಕಾರಣಕ್ಕೆ ಖೊಮೇನಿ ಮರಣ ಹೊಂದಿದಾಗ ಇರಾನ್ನ ಜನರು ರಸ್ತೆಗೆ ಇಳಿದು ಸಂಭ್ರಮಿಸಿದರು. ಇಷ್ಟೆಲ್ಲ ಕೇಳಿದ ಮೇಲೂ ನಿಮಗೆ ಖೊಮೇನಿಯ ಸಾವಿನ ಬಗ್ಗೆ ಸಂಕಟ ಬರುತ್ತಿದೆಯೇ ಅಥವಾ ಇಲ್ಲವೇ ಎಂಬ ವಿಷಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ಫಾಲೋ ಮಾಡಿ.